ವೀಕ್ಷಕರೇ ನಮಸ್ಕಾರ. ನಿಮಗೆ ಧನ್ವಂತರಿಯ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಧನ್ವಂತರಿ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ತಿಳಿದಿದೆ. ಇದು ಆರೋಗ್ಯದ ಕಾರ್ಯಕ್ರಮ. ಈ ಆರೋಗ್ಯದ ಕಾರ್ಯಕ್ರಮದಲ್ಲಿ ನಾವು ದಾವಣಗೆರೆಯ ಹಲವಾರು ನುರಿತ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸ್ತೇವೆ. ಆರೋಗ್ಯದ ಬಗ್ಗೆ, ಹಲವಾರು ಕಾಯಿಲೆಗಳ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಕೊಡುತ್ತೇವೆ. ಈ ದಿನ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಾರದಾ ಶೆಟ್ಟಿ ಅವರು. ಇವರು ದಾವಣಗೆರೆ ಜನತೆಗೆ ಬಹಳ ಚಿರಪರಿಚಿತರು. ಹಿರಿಯ ಸ್ತ್ರೀ ರೋಗ ತಜ್ಞೆ ಇವರು. ಆಲ್ಮೋಸ್ಟ್ ಬಹಳ ಜನ ದಾವಣಗೆರೆಯಲ್ಲಿ ಇವರಿಗೆ ಪೇಷಂಟ್ಸ್ ಆಗಿದ್ದಾರೆ. ಇವರು ಬಹಳ ವರ್ಷ ಜೆ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಹೆಸರುವಾಸಿಯಾದ ಟೀಚರ್ ಸಹ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಈ ದಿನದ ವಿಷಯ ಏನು ಅಂತ ನಿಮಗೆಲ್ಲ ಕುತೂಹಲ ಆಗಿರಬಹುದು. ನೋಡಿ, ಹೆಣ್ಣು ಅಂದರೆ ನಾವು ಹೂವಿಗೆ ಸಮ ಅಂತ ಹೇಳ್ತೀವಿ. ಹೂವು ಅರಳ್ತಾ ಹೋದಂಗೆ ಹೆಣ್ಣು ಕೂಡ ಅರಳ್ತಾ ಹೋಗ್ತಾಳೆ. ಹೆಣ್ಣು ಮಗು ಕಿಶೋರಾವಸ್ಥೆ ರೀಚ್ ಆಗುತ್ತೆ. ನಂತರ ಋತುಮತಿ ಆಗ್ತಾಳೆ, ಯೌವನಾವಸ್ಥೆ ಹೋಗ್ತಾಳೆ, ಎಷ್ಟೊಂದು ಸುಂದರ ಕನಸುಗಳನ್ನ ಇಟ್ಕೊಂಡಿರ್ತಾಳೆ. ನಂತರ ಗೃಹಿಣಿ ಆಗ್ತಾಳೆ. ಗೃಹಿಣಿಯಾದ ನಂತರ ತಾಯ್ತನದ ಸಂತೃಪ್ತಿಯನ್ನು ಪಡಿತಾಳೆ. ಹೀಗೆ ಹೋಗ್ತಾ ಇರೋ ಹಾಗೆ ಮಧ್ಯ ವಯಸ್ಕಳಾಗ್ತಾಳೆ. ನಂತರ ಸ್ವಲ್ಪ ವಯಸ್ಸಾದಂತೆ ಮುದುಡಿದ ಹೂ ಥರ ಆಗ್ತಾಳೆ. ಇದೆಲ್ಲ ಯಾಕೆ? ಅವಳ ದೇಹದಲ್ಲಾಗುವ ಬಹಳ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಅದರ ವ್ಯತ್ಯಾಸದಿಂದ. ಸೊ ಹೀಗೆ ಕ್ರಮೇಣ ಏನಾಗುತ್ತೆ, ಋತುಚಕ್ರ ನಿಂತು ಅವಳು ಮೆನೋಪಾಸ್ ಅಂತ ಹೇಳ್ತೀವಿ, ಋತುಬಂಧ, ಆ ಸ್ಥಿತಿಯನ್ನು ತಲುಪ್ತಾಳೆ. ಈ ದಿನ ಡಾಕ್ಟರ್ ಶಾರದಾ ಶೆಟ್ಟಿ ಅವರು ನಮಗೆ ಈ ಋತುಬಂಧದ ಬಗ್ಗೆ ಬಹಳ ಸವಿಸ್ತಾರವಾಗಿ, ಅದಕ್ಕೆ ಕಾರಣ ಏನು, ಅದರಲ್ಲಿ ಆಗುವ ತೊಂದರೆಗಳಿಗೆ ನಿವಾರಣೆ ಏನು ಅಂತ ತಿಳಿಸ್ಕೊಡ್ತಾರೆ. ಮೇಡಮ್, ಮೊದಲ ಪ್ರಶ್ನೆ ನಿಮಗೆ, ಈ ಋತುಬಂಧ ಅಂತ ಯಾವಾಗ ಕರಿತೀವಿ, ಮೆನೋಪಾಸ್ ಅಂತ? ನಮ್ಮ ಹೆಂಗಸರು ಒಂದು 45 ವರ್ಷದಿಂದ 55 ವರ್ಷದ ಒಳಗೆ ಈ ಮುಟ್ಟಾಗೋದು, ತಿಂಗಳು ಮುಟ್ಟಾಗೋದು ನಿಲ್ತದೆ. ಅದು ಯಾವಾಗ ಈ ಮುಟ್ಟು ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ನಿಂತಿತ್ತು, ಆವಾಗ ಅವಳು ಮೆನೋಪಾಸ್ ರೀಚ್ ಆದಳು ಅಥವಾ ಋತುಬಂಧಕ್ಕೆ ಬಂದು ಅಂತ ನಾವು ಹೇಳ್ತೀವಿ. ಮುಂಚಿನ ಕಾಲದಲ್ಲಿ, ಯಾಕೆಂದರೆ ನಮ್ಮ ದೇಶ ಅಷ್ಟು ಸಮೃದ್ಧಿಯಾಗಿರಲಿಲ್ಲ, ಆ ಕಾಲದಲ್ಲಿ ಮಾಮೂಲಿಯಾಗಿ 40 ವರ್ಷದಿಂದ 50 ವರ್ಷದ ಒಳಗೆ ಹೆಂಗಸರು ಋತುಬಂಧಕ್ಕೆ ಬರ್ತಿದ್ರು. ಆದರೆ ಈವಾಗ ಈ ಸೋಷಿಯೋ ಇಕನಾಮಿಕಲ್ ಸ್ಟೇಟಸ್ ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾದ ಮೇಲೆ ಈ ಋತುಬಂಧ ಮುಟ್ಟು ನಿಲ್ಲುವುದು ಒಂದು ಸ್ವಲ್ಪ ಮತ್ತೆ ಆಗ್ತದೆ. ಇನ್ ದ ಸೆನ್ಸ್ 45 ವರ್ಷದಿಂದ 55 ವರ್ಷಕ್ಕೆ ಹೋಗಿದೆ ಅದು. ಇದಕ್ಕೆ ಕಾರಣ ನಮ್ಮ ಇಂಪ್ರೂವ್ಮೆಂಟ್ ಇನ್ ಅವರ್ ಸೋಷಿಯೋ ಇಕನಾಮಿಕಲ್ ಸ್ಟೇಟಸ್. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ದರಿಂದ ಒಳ್ಳೆ ಆಹಾರ ಸಹ ಸಿಗುತ್ತೆ. ಅದಕ್ಕೆ ನಮ್ಮ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ದ ಲೇಡೀಸ್ ಹ್ಯಾವ್ ಡಿಸೈಡೆಡ್ ಟು ಸ್ಟೇ ಯಂಗ್ ಅಂತ. ಇನ್ ದ ಸೆನ್ಸ್, ಬೇಗ ಹಳೆ ಕಾಲದಲ್ಲಿ ಮಕ್ಕಳು ಮುಟ್ಟಾಗುವುದು 15-16 ವರ್ಷಕ್ಕೆ, ಮುಟ್ಟು ನಿಲ್ಲುವುದು 45 ವರ್ಷಕ್ಕೆ, 40 ವರ್ಷಕ್ಕೆ. ಅದಕ್ಕೆ ಚಾಲಿಸ್ ಅಂತ ಹೇಳ್ತಾರೆ. ಚಾಲಿಸ್ ಅಂದರೆ 40. ಆ ಚಾಲಿಸ್ ಯಾಕೆ ಬಂತು ಅಂತ ಹೇಳಿದರೆ, 40 ವರ್ಷಕ್ಕೆ ಅವ್ರು ಮುದುಕರಾಗ್ತಿದ್ರು, ಕಣ್ಣು ಕನ್ನಡಿಗೆ ಬರ್ತಿತ್ತು, ಅದನ್ನು ಚಾಲಿಸ್ ಅಂತ ಕರೀತಿದ್ರು. ಆದರೆ ಈಗ ಅದು ಹೋಗಿದೆ. ಸೊ ಈಗ ಈ ಹೆಣ್ಣು ಮಗು ದೊಡ್ಡಾಕೆ ಆಗೋದು, ಮುಟ್ಟು ಶುರು ಆಗೋದು 10 ವರ್ಷಕ್ಕೆ, ಒಂದೊಂದು ಸಲ 10 ವರ್ಷಕ್ಕೆ, ಒಂದೊಂದು ಸಲ 12 ವರ್ಷಕ್ಕೆ, ಮುಟ್ಟು ನಿಲ್ಲುವುದು 50-55 ವರ್ಷಕ್ಕೆ. ಅಂದರೆ ಆ ಇಷ್ಟು ದೊಡ್ಡ ಪೀರಿಯಡಲ್ಲಿ ಅವರು ಯಾವಾಗ ಬೇಕಾದರೂ ರೀಪ್ರೊಡಕ್ಟಿವ್ ಏಜ್ ಯೌವನಸ್ಥರಾಗೇ ಇರ್ತಾರೆ. ಆದ್ದರಿಂದ ಈ ಹೆಣ್ಣು ಮಕ್ಕಳಿಗೆ ಇದು ಒಂದು ಒಳ್ಳೆಯ ಸುಯೋಗ ಅಂತ ನನಗೆ ಎನಿಸ್ತದೆ. ಮೇಡಮ್, ಈ ಮುಟ್ಟು ಯಾವ ಥರ ನಿಲ್ಲುತ್ತೆ? ಇದು ಭಾಳ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಭಾಳ ಹೆಂಗಸರಿಗೆ ಈ ಮುಟ್ಟು ನಿಲ್ಲುವ ವಿಷಯದಲ್ಲಿ ನಾನಾ ಥರ ಅಭಿಪ್ರಾಯ. ಅದನ್ನು ಕರೆಕ್ಟಾಗಿ ಈಗ ನಾನು ನಿಮಗೆ ತಿಳಿಗೊಳಿಸ್ತೀನಿ. ಮಾಮೂಲಿಯಾಗಿ ಮುಟ್ಟು ಯಾರಿಗೆ ಕ್ರಮವಾಗಿ ತಿಂಗಳು ಆಗ್ತಾ ಇದೆಯಾ, ಅವರಿಗೆ 1 ತಿಂಗಳು ಮುಟ್ಟಾಗೋಲ್ಲ. ಆಮೇಲೆ ಸತತವಾಗಿ ಆಮೇಲೆ ಮುಟ್ಟಾಗುವುದೇ ಇಲ್ಲ. ಅದು ಒಂದನೇ ಥರ. ಮಾಮೂಲಿಯಾಗಿ ಈ ಥರ ಆಗುವುದು ಸ್ವಲ್ಪ ಕಮ್ಮಿ. ಇನ್ನೊಂದು ಥರ ಅಂತ ಹೇಳಿದ್ರೆ, ತಿಂಗಳು ಕರೆಕ್ಟಾಗಿ ಮುಟ್ಟಾಗ್ತಾರೆ, ಆದರೆ ಆಗುವ ಮುಟ್ಟು ಕಮ್ಮಿ ಆಗ್ತಾ ಬಂದು ಒಂದು 4, 5, 6 ತಿಂಗಳಾದ ಮೇಲೆ ಅದು ಶಾಶ್ವತವಾಗಿ ಮುಟ್ಟು ನಿಂತೋಗ್ತದೆ. ಇದು 2ನೇ ವಿಧ. 3ನೇದೇನು ಅಂತ ಹೇಳಿದರೆ, ತಿಂಗಳು ಆಗೋಲ್ಲ, 2 ತಿಂಗಳು 3 ತಿಂಗಳಿಗೆ ಒಂದು ಸಲ ಮುಟ್ಟಾಗ್ತಾರೆ. ಆ ಮುಟ್ಟು ಜಾಸ್ತಿ ಆಗಬಾರ್ದು,
ಮುಟ್ಟು ಮಾಮೂಲಿ ಆಗುವಂಗೆ ಆಗಬೇಕು ಅಥವಾ ಸ್ವಲ್ಪ ಕಮ್ಮಿ ಆಗ್ತದೆ, ಹಂಗೆ ಕ್ರಮೇಣವಾಗಿ ಮುಟ್ಟು ನಿಲ್ತದೆ. ಇದು 3 ಥರದಲ್ಲಿ ಮುಟ್ಟು ನಿಲ್ಲಬೇಕು. ಇದು ಎಲ್ಲರೂ ತಿಳ್ಕೋಬೇಕು. ಯಾಕೆಂದರೆ ನಾನು ಭಾಳ ಹೆಂಗಸರು ನಮ್ಮ ಕ್ಲಿನಿಕ್ಕಿಗೆ ಹಾಸ್ಪಿಟ್ಲಿಗೆ ಬಂದವರು ಹೇಳ್ತಾರೆ, ಡಾಕ್ಟ್ರೇ ಈ ತಿಂಗಳು ಭಾಳ ಮುಟ್ಟಾಯಿತು, ಯಾಕೆಂದರೆ ನನಗೆ ಮುಟ್ಟು ನಿಲ್ತದಲ್ಲ ಅದಕ್ಕೆ ಹಿಂಗಾಯಿತು ಅಂತ. ಆದರೆ ಅದು ತಪ್ಪು ಅಭಿಪ್ರಾಯ. ಮುಟ್ಟು ನಿಲ್ಲೋ ಮುಂಚೆ ಯಾವಾಗಲೂ ಮುಟ್ಟು ಜಾಸ್ತಿ ಆಗಬಾರ್ದು, ಮುಟ್ಟು ಕಮ್ಮಿ ಆಗಬೇಕು. ಬರ್ತಾ ಬರ್ತಾ ಕಮ್ಮಿ ಆಗಿ ಅದು ಕ್ರಮೇಣ ನಿಲ್ಲಬೇಕು. ಯಾವಾಗ ಮುಟ್ಟು ಜಾಸ್ತಿ ಆಯಿತು ಅದು ನಾರ್ಮಲ್ ಅಲ್ಲ ಅಂಥವ್ರು ಖಂಡಿತವಾಗಿಯೂ ಡಾಕ್ಟ್ರಿಗೆ ಹೋಗಿ ಸಲಹೆ ತಗೊಳ್ಬೇಕು. ಅವರಿಗೆ ಗರ್ಭಕೋಶದಲ್ಲಾಗಲಿ ಅಥವಾ ಹಾರ್ಮೋನ್ ವ್ಯತ್ಯಾಸ ಆಗಿ ಏನೋ ತೊಂದರೆ ಇದೆ ಅಂತ ತಿಳ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಳ್ಬೇಕು ಅವರು. ಮತ್ತು ಈ ಋತುಬಂಧಕ್ಕೆ ಮುಟ್ಟು ನಿಲ್ಲಲು ಕಾರಣ ಏನು ಅಂತ, ಋತುಬಂಧಕ್ಕೆ ಕಾರಣಗಳು? ಋತು ಆಗುವುದು ಕೋರಿಲೇಷನ್ ಇದೆ. ಋತು ಆಗುವುದು ಯಾಕೆ ಶುರುವಾಗ್ತದೆ? ಯಾವಾಗ ಚಿಕ್ಕ ಹುಡುಗಿ ದೊಡ್ಡಾಕೆ ಆಗ್ತಾಳೆ ಅಂದರೆ ಹಾರ್ಮೋನ್ನ ಆಡಳಿತಕ್ಕೆ ಬರ್ತಾಳೆ, ಯಾವಾಗ ಓವರಿ ತನ್ನ ಅಂಡಾಶಯ ಯಾವಾಗ ಫಂಕ್ಷನ್ ಮಾಡಲಿಕ್ಕೆ ಶುರು ಮಾಡ್ತದೆ, ಓವನ್ನು ಬಿಡುಗಡೆ ಮಾಡಿ ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಸ್ತ್ರೀಯರಲ್ಲಿ. ಬಹಳ ಇಂಪಾರ್ಟೆಂಟ್ ಹಾರ್ಮೋನ್ ಯಾವುದೆಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್. ಈ 2 ಹಾರ್ಮೋನು, ಸ್ಪೆಷಲಿ ಈಸ್ಟ್ರೋಜನ್ ಹಾರ್ಮೋನು ಒಂದು ಹೆಣ್ಣು ಮಗುವಿಗೆ ಸ್ತ್ರೀತನವನ್ನು ಕೊಡುವುದು. ನಾವು ಈಗ ಹೆಣ್ಣಾಗಿ ಕಾಣಬೇಕಂದ್ರೆ ನಮಗಿರೋ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಈಸ್ಟ್ರೋಜನ್. ಈ ಈಸ್ಟ್ರೋಜನ್ ಎಲ್ಲಿ ಉತ್ಪತ್ತಿ ಆಗ್ತದಪ್ಪ ಅಂತ ಹೇಳಿದರೆ ನಮ್ಮ ಅಂಡಾಶಯದಲ್ಲಿ, ಅದೇ ಓವರೀಸ್ ಅಂತ ಹೇಳ್ತೀವಲ್ಲ ಅಲ್ಲಿ ಉತ್ಪತ್ತಿ ಆಗ್ತದೆ. ಆಮೇಲೆ ಈ ಅಂಡಾಶಯದಲ್ಲಿ ಉತ್ಪತ್ತಿಯಾದ ಈ 2 ಹಾರ್ಮೋನ್ಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಗರ್ಭಚೀಲದ ಮೇಲೆ ಪ್ರಭಾವ ಬೀರಿ ಅವರು ತಿಂಗಳು ಮುಟ್ಟಾಗ್ತಾರೆ. ಮುಟ್ಟು ನಿಲ್ಲುವುದು ಯಾಕಪ್ಪ ಅಂತ ಹೇಳಿದರೆ, ಇದು ಯಾವಾಗ ಈ ಹಾರ್ಮೋನ್ ಉತ್ಪತ್ತಿ ಆಗಲು ನಿಲ್ಲುತ್ತದೆ ಆವಾಗ ಅವರು ಮೆನೋಪಾಸಿಗೆ ಹೋಗ್ತಾರೆ. ಸೊ ಅದು ಯಾಕಪ್ಪ ಮೆನೋಪಾಸಿಗೆ ಹೋಗ್ತಾರೆ ಅಂತ ಹೇಳಿದರೆ, ನಮ್ಮ ಓವರಿಯಲ್ಲಿ ಸಾಧಾರಣ 2 ಲಕ್ಷದಷ್ಟು ಓಮ್ ಇರ್ತದೆ ಶುರುವಾಗುವಾಗ. ಪ್ರತಿ ತಿಂಗಳು ಒಂದಷ್ಟು ಓಮ್ ಬೆಳೆದು ಅದು ಡಿಜನರೇಟ್ ಅಂದರೆ ನಶಿಸಿ ಹೋಗ್ತಾ ಇರ್ತದೆ. ಮದುವೆ ಆದಮೇಲೆ ಅವ್ರ ಮಕ್ಕಳಾಗ್ತವೆ. ಆಮೇಲೆ ಪ್ರತಿ ತಿಂಗಳು ಅಷ್ಟು ನಷ್ಟ ಆಗಿ ಕಡೆಗೆ ಆ ಓವರಿ ಬರಿದಾಗ್ಬಿಡ್ತದೆ. ಪ್ರತಿ ತಿಂಗಳು ಒಂದು 200ರಿಂದ 300 ಅಂಡಾಣುಗಳು ಬೆಳೀತದೆ. ಆ 200ರಿಂದ 300 ಅಂಡಾಣುಗಳಲ್ಲಿ ಮದುವೆ ಆದಮೇಲೆ ಒಂದು ಎಲ್ಲಕ್ಕಿಂತ ಜಾಸ್ತಿ ಬೆಳೆದು ಮಕ್ಕಳಾಗಲಿಕ್ಕೆ ಸಾಧ್ಯವಾಗ್ತದೆ. ಹಿಂಗೆ ಪ್ರತಿ ತಿಂಗಳು ಅಂಡಾಣು ಬೆಳೆದು ಯಾವಾಗ ಅಂಡಾಶಯ ಎಲ್ಲ ಅಂಡಾಣುಗಳು ನಾಶಿಸಿ ಹೋಗುತ್ತದೋ ಆವಾಗ ಅದು ಬರಿದಾಗ್ತದೆ ಓವರಿ. ಆಮೇಲೆ ಅವರಿಗೆ ಮುಟ್ಟಾಗೋದು ನಿಲ್ತದೆ, ಯಾಕೆಂದರೆ ಹಾರ್ಮೋನ್ ಉತ್ಪತ್ತಿ ಆಗೋದು ಅಲ್ಲಿಗೆ ನಿಲ್ತದೆ. ಈ ಮುಟ್ಟು ನಿಲ್ಲುವಾಗ ಸೂಚನೆಗಳೇನು? ಮಹಿಳೆ ಹೇಗೆ ತಿಳ್ಕೊತಾಳೆ ನನಗೆ ಮುಟ್ಟು ನಿಲ್ತಾ ಇದೆ, ಋತುಬಂಧ ಆಗ್ತಾ ಇದೆ ಅಂತ? ಭಾಳ ಸುಲಭ. ಮುಟ್ಟು ನಿಂತಿತ್ತು, ತಿಂಗಳು ಕರೆಕ್ಟ್ ಮುಟ್ಟ ಆಗ್ತಾ ಇದ್ದವಳು 1 ತಿಂಗಳು ಮುಟ್ಟಾಗಲಿಲ್ಲ, ಆಮೇಲೆ ಅವಳಿಗೆ ಮುಟ್ಟೆ ಆಗುವುದಿಲ್ಲ. ಆದರೆ ಒಂದೊಂದು ಸಲ ಆ ವಯಸ್ಸು ಬಂದಾಗ 1.5-2 ತಿಂಗಳಿಗೆ ಒಂದು ಸಲ ಅವಳು ಮುಟ್ಟಾಗೋದು. ಅದರಿಂದ ಯಾವಾಗ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ಮುಟ್ಟಾಗಿಲ್ವೋ ಆವಾಗ ನಿನಗೆ ಮುಟ್ಟು ನಿಂತಿದೆ ಅಂತ ಅವಳು ತಿಳ್ಕೋಬೇಕು. ಈಗ ಈ ಮುಟ್ಟು ನಿಲ್ಲತ್ತಲ್ಲ ಋತುಬಂಧ, ಈ ಹುಡುಗಿ ಯಾವಾಗ ಋತುಮತಿ ಆದ್ಲು ಅಥವಾ ಎಷ್ಟು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅದ್ರ ಮೇಲೆ ಏನಾದರೂ ಡಿಪೆಂಡ್? ಇಲ್ಲ, ಅದಕ್ಕೇನೂ ಡಿಪೆಂಡ್ ಆಗಿ ಇರೋದಿಲ್ಲ. ಎಷ್ಟು ಮಕ್ಕಳಾದರೂ ನೀವು ನೋಡ್ತೀರಿ, ಒಂದೊಂದು ಕಮ್ಯುನಿಟಿ ಜನರಿಗೆ ಒಂದು 15 ಮಕ್ಕಳು ಇರ್ತವೆ, ಆದರೂ ಕೂಡ ಅವ್ರು ಮುಟ್ಟಾಗೋ ಟೈಮಲ್ಲೇ ನಿಲ್ಲೋದು. ಅದಕ್ಕೇನು ಸಂಬಂಧನೇ ಇಲ್ಲ. ಹಾಗೆ ಋತುಬಂಧ ಇದರಲ್ಲಿ ಏನೇನು ಲಕ್ಷಣಗಳಿಂದ ಈ ಹೆಂಗಸರು ನಿಮ್ಮಲ್ಲಿ ಬರ್ತಾರೆ? ಅವರಿಗೆ ಮಾನಸಿಕವಾಗಿ ಏನು ತೊಂದರೆ ಆಗ್ಬೋದು ಅಥವಾ ದೈಹಿಕವಾಗಿ? ಮೆನೋಪಾಸ್ ಆದಮೇಲೆ ಹೆಂಗಸರಿಗೆ ನಾನಾ ಥರ ತೊಂದರೆಗೀಡಾಗ್ತಾರೆ. ಅಂದರೆ ಮೆನೋಪಾಸ್ ಆಗ್ತಾ ಇರುವಾಗ, ಮೆನೋಪಾಸ್ ಆಗಲಿಕ್ಕೆ 1 ವರ್ಷ 2 ವರ್ಷಕ್ಕೆ ಮುಂಚೆನೇ ಶುರುವಾಗ್ತದೆ. ಆದರೆ ಜಾಸ್ತಿಯಾಗಿ ಶುರುವಾಗೋದು ಮುಟ್ಟು ನಿಂತ ಮೇಲೆ ಶುರುವಾಗ್ತದೆ. ಏನೆಲ್ಲ ಅವರಿಗೆ ಅದರ ಕೆಟ್ಟ ಲಕ್ಷಣಗಳು ಕಾಣ್ತದೆ ಅಂತ ಹೇಳಿದರೆ, ಒಂದನೇದಾಗಿ ಭಾಳ ಇಂಪಾರ್ಟೆಂಟ್ ಏನಂದರೆ ಅವಳಿಗೆ ಒಂದು ಸ್ವಲ್ಪ ಎದೆ ಪಾಲ್ಪಿಟೇಷನ್ ಬರಲಿಕ್ಕೆ ಶುರುವಾಗ್ತದೆ. ಆದರೆ ನಮಗೆ ಭಯ ಆದಾಗ ಆ ಥರ ಶುರುವಾಗ್ತದೆ. ಆ್ಯಂಡ್ ಶಿ ಫೀಲ್ಸ್ ವೆರಿ ರೆಸ್ಟ್ಲೆಸ್. ಯಾವಾಗಲೂ ಒಂದು ಸ್ವಲ್ಪ ತೃಪ್ತಿ ಇರುವುದಿಲ್ಲ, ರೆಸ್ಟ್ಲೆಸ್. ಯಾರಾದರೂ ಸ್ಪೆಷಲಿ ಮಕ್ಕಳು ಗಂಡ ಏನಾದರೂ 1ಕ್ಕಿಂತ 2 ಸೆಂಟೆನ್ಸ್ ಹೇಳ್ಬಿಟ್ರೆ ಕೋಪ, ಇರಿಟೇಷನ್ ಅಂತ ನಾವು ಹೇಳ್ತೀವಿ. ಆಮೇಲೆ ರಾತ್ರಿ ಸರಿಯಾಗಿ ಮಾಮೂಲಿಯಾಗಿ ಚೆನ್ನಾಗಿ ಮಲಗುವ ಹೆಂಗಸು ನಿದ್ದೆ ಬರುವುದಿಲ್ಲ, ಅದು ಇನ್ನೊಂದು. ಬೆನ್ನು ನೋವು ಬಹಳಷ್ಟು ತೊಂದರೆ ಅವಳಿಗೆ. ಏನು ಅಂತ ಹೇಳಿದರೆ ಬೆನ್ನು ನೋವು. ಆಮೇಲೆ ಯಾವ ಕೆಲಸ ಮಾಡೋದಲ್ಲೂ ಅಷ್ಟು ಆಸಕ್ತಿಯಿಂದ ಮಾಡೋದಿಲ್ಲ, ಸ್ವಲ್ಪ ಅನಾಸಕ್ತಿನೇ. ಸ್ವಲ್ಪ ಗಂಡ ಕೂತ್ಕೊಂಡು ಇವಳೇನು ಸೋಮಾರಿನ ಅಂತ ಯೋಚನೆ ಮಾಡೋದು, ಆ ಥರ ಸ್ವಲ್ಪ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ನೆಕ್ಸ್ಟ್ ಅವಳಿಗೆ ಬಹಳಷ್ಟು ತೊಂದರೆ ಕೊಡೋ ಪ್ರಾಬ್ಲಮ್ ಏನಂದರೆ, ಒಂದು ಸಲ ಬಹಳ ಚಳಿ ಆಗೋದು, ಒಂದೊಂದು ಸಲ ಭಾಳ ಸೆಕೆ ಆಗೋದು. ಇದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ
ಹಾಟ್ ಫ್ಲಾಶ್ ಅಂತ ಹೇಳ್ತೀವಿ. ಹಾಟ್ ಫ್ಲಾಶ್ ತುಂಬ ಶೆಕೆ ಆಗುವುದು, ಶೆಕೆಯಾಗಿ ಬೆವರು ಬರೋದು, ಆ ಬೆವರು ಬಂದ ಕೂಡಲೇ ಚಳಿ ಆಗೋದು. ಈ ಥರ ಒಂದು ದಿನಕ್ಕೆ ಒಂದು 10-12 ಸಲ ಆಗ್ತದೆ. ಇದು ನೋಡುವವರಿಗೆ ಭಾಳ ಒಳ್ಳೆಯದು ಕಾಣೋದಿಲ್ಲ. ಆ ಅನುಭವ, ಹೆಂಗಸಿಗೆ ಅನುಭವ ಕೂಡ ಅಷ್ಟು ಒಳ್ಳೆಯದಾಗಲ್ಲ. ಸೊ ಇದು ಮಾಮೂಲಿ ಮುಟ್ಟು ನಿಂತ ಮೇಲೆ ಆಗುವಂಥ ಸ್ವಲ್ಪ ಚಿಹ್ನೆಗಳು. ಮತ್ತೆ ಮಾನಸಿಕವಾಗಿ ಯಾವ ಯಾತನೆ ಅನುಭವಿಸ್ತಾಳೆ ಅವಳಿಗೆ? ತನ್ನ ಹೆಣ್ತನ ಕಳ್ಕೊತಾ ಇದ್ದಾಳೆ ಇದು ಬಹಳ ಇಂಪಾರ್ಟೆಂಟ್. ನಮ್ಮ ದೇಶದ ಹೆಂಗಸರು ನಿಮಗೆ ಗೊತ್ತಿರುವಂಗೆ ನಾವು ನಮ್ಮ ಲೈಫನ್ನು ಸ್ವಲ್ಪ ಫಿಲಸಾಫಿಕಲ್ ಆಗಿ ತಗೊಳ್ತೀವಿ. ಮುಟ್ಟು ನಿಂತಪ್ಪ, ಅಪ್ಪ ಮುಟ್ಟು ನಿಂತಿತ್ತು, ನಾನು ಇನ್ನು ದೇವಸ್ಥಾನಕ್ಕೆ ದಿನ ಹೋಗ್ಬೋದು, ಯಾತ್ರೆ ಹೋಗ್ಬೋದು ಅಂತ ನಾವು ಆ ಥರ ತಗೊಳ್ತೀವಿ. ಆದರೆ ಪರದೇಶದ ಹೆಂಗಸರು ಆಗಲ್ಲ. ಮುಟ್ಟು ನಿಂತಿಂತ ಹೇಳಿದ ಕೂಡಲೇ ಅಯ್ಯೋ ತನ್ನ ಹೆಣ್ಣುತನನೇ ಹೋಗ್ಬಿಡ್ತಾ ಅಂತ ಅವ್ರಿಗೆ ಭಯ ಬರ್ತದೆ. ಆದ್ದರಿಂದ ಮನಸ್ಸಿನಲ್ಲೇ ಅವರಿಗೆ ಅದೊಂದು ಚಿಂತೆ ಶುರುವಾಗ್ತದೆ. ಅದು ನಮ್ಮ ದೇಶದ ಜನರಿಗೆ ಅದು ಅಷ್ಟು ಪ್ರಭಾವ ಬೀಳೋದಿಲ್ಲ. ಆದರೂ ಕೂಡ ಆ ಮನಸ್ಸಿನಲ್ಲಿ ಅವರಿಗೆ ಒಂದು ಸ್ವಲ್ಪ ಹೆದರಿಕೆ ಉಂಟಾಗ್ತದೆ. ಯಾಕೆಂದರೆ ಮೆನ್ಸಸ್ ನಿಂತಿತ್ತು, ನಂದು ಸೆಕ್ಷುವಲ್ ಫಂಕ್ಷನ್ ಕಮ್ಮಿ ಆಗ್ತದ, ಗಂಡ ನನ್ನ ಮುಂಚಿನಂತೆ ಪ್ರೀತಿ ಮಾಡ್ತಾನ, ಇದೆಲ್ಲ ಭಯಗಳು ಅವಳಿಗೆ ಆವರಿಸುತ್ತದೆ. ಅಂದ್ರೆ ಈ ತರ ಮಹಿಳೆಗೆ ಸೆಕ್ಸ್ ಲೈಫಲ್ಲಿ ಏನೋ ತೊಂದರೆ ಆಗುತ್ತೆ ಋತು ಬಂದ ಆದ್ಮೇಲೆ? ಮಾಮೂಲಿಯಾಗಿ ಸೆಕ್ಸ್ ಅಲ್ಲಿ ಅಷ್ಟು ತೊಂದರೆ ಬರುವುದಿಲ್ಲ. ಆದರೂ ಕೂಡ ಈ ಮುಟ್ಟು ನಿಂತ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಸ್ಪೆಷಲಿ ಟು ಹ್ಯಾವ್ ಸೆಕ್ಸ್ ಇಂಟರ್ಕೋರ್ಸ್ ಸ್ವಲ್ಪ ಡ್ರೈನೆಸ್ ಅದೆಲ್ಲ ಇರ್ತದೆ. ಅದರಿಂದ ಒಂದು ಸ್ವಲ್ಪ ತೊಂದರೆನೇ. ಮುಂಚೆಷ್ಟು ಸಂತೋಷವಾಗಿ ಅವರಿಗೆ ಈ ಸೆಕ್ಸ್ ಲೈಫನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆಸಕ್ತಿ ಸ್ವಲ್ಪ ಆಸಕ್ತಿನೂ ಕಮ್ಮಿ, ಆಮೇಲೆ ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಅವರಿಗೆ ಇರ್ತದೆ. ಅದನ್ನ ಅದನ್ನ ಹೋಗ್ಲಾಡಿಸ್ಬೋದು. ಈಗಿನ ಕಾಲದಲ್ಲಿ ಯಾವುದನ್ನು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮೆಡಿಕಲ್ ಸೈನ್ಸು ಇಷ್ಟು ಮುಂದುವರಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಮ್ಮ ಹತ್ರ ಚಿಕಿತ್ಸೆ ಇದೆ, ಖಂಡಿತ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಐತೆ. ಮತ್ತೆ ಈ ಮಹಿಳೆಯಲ್ಲಿ ದೈಹಿಕವಾಗಿ ಏನೇನು ಚೇಂಜಸ್ ನೋಡ್ತೀವಿ, ಏನೇನು ಬದಲಾವಣೆ? ಮೆನೋಪಾಸಲ್ ಲೇಡಿ ಹೆಂಗಿರ್ತಾಳೆ ಅಂತ. ವೆಲ್, ಮೆನೋಪಾಸಲ್ ಲೇಡಿ ಐ ಥಿಂಕ್ ನಾವು ಒಂದ್ಸಲ ಮುಟ್ಟು ನಿಂತ ಹೆಣ್ಣು ಮಕ್ಕಳಿಗೆ ನೋಡಿದರೆ ಇವಳಿಗೆ ಮುಟ್ಟು ನಿಂತಿದೆ ಅಂತ ನಾವು ತಿಳ್ಕೊಬೋದು. ಯಾವುದೆಲ್ಲ ಚಿಹ್ನೆ ಇರ್ತದಪ್ಪ. ಮೊದಲನೇದಾಗಿ ಹೊರಗೆ ಕಾಣೋದೇನು? ಚರ್ಮ. ಈ ಚರ್ಮ ಸ್ವಲ್ಪ ಸುಕ್ಕಾಗ್ತದೆ. ಈಗ ನಂದು ನೋಡಿ ಸುಕ್ಕ ಕಾಣ್ತದೆ. ಮೊದಲನೇದು ಚರ್ಮ ಸ್ವಲ್ಪ ಸುಕ್ಕಾಗ್ತದೆ. ನೆಕ್ಸ್ಟ್ ಏನಂತ ಹೇಳಿದರೆ ದೃಷ್ಟಿ. ನಾನು ಹೇಳಿದ್ದೆಲ್ಲ 40 ಅಂದರೆ 45 ದೃಷ್ಟಿ ಮಾಂದ್ಯತೆ ಬರ್ತದೆ. ಆದರೆ ಅದು ಹಾರ್ಮೋನ್ ಉತ್ಪತ್ತಿಯಿಂದ ಅಲ್ಲ, ಅದು ವಯಸ್ಸಿಗೆ ಅನುಗುಣವಾಗಿ ಬರುವಂಥ ಚಿಹ್ನೆ. ಮೂರನೇದಾಗಿ ದಿ ಫ್ಯಾಟ್ ಡಿಪಾಸಿಷನ್, ದಪ್ಪ. ಹೆಂಗಸು ಮಾಮೂಲಿಯಾಗಿ ಸ್ಲಿಮ್ ಟ್ರಿಮ್ ಇದ್ದವಳು ಒಂದು ಸ್ವಲ್ಪ ದಪ್ಪ ಆಗ್ತಾಳೆ. ಅವಳಿಗೆ ಈ ಡಿಪಾಸಿಷನ್ ಆಫ್ ದ ಫ್ಯಾಟ್ ಇನ್ ಅಬ್ನಾರ್ಮಲ್ ಪ್ಲೇಸಸ್, ಅಬ್ಡಾಮಿನಲ್ ವಾಲ್ ಫ್ಯಾಟ್, ಗ್ಲೂಟಿಯಲ್ ರೀಜನ್ ಫ್ಯಾಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿ ಒಂದು ಸ್ವಲ್ಪ ದಪ್ಪ ಆಗ್ತಾಳೆ. ಆಮೇಲೆ ಬ್ರೆಸ್ಟ್ ಬಿಕಮ್ಸ್ ಲಿಟಲ್ ಪೆಂಡುಲಸ್. ಅದಕ್ಕೆ ಅಂದರೆ ಕೊಬ್ಬಿನಂಶ ಕಡಿಮೆ ಆಗಿ ಅದು ಸ್ವಲ್ಪ ಪೆಂಡುಲಸ್ ಆಗ್ತದೆ. ಈವನ್ ವಜಾನಲ್ ಸೆಕ್ರೀಷನ್ ಬಿಕಮ್ಸ್ ಲೆಸ್. ದೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಹ್ಯಾವ್ ಇಂಟರ್ಕೋರ್ಸ್. ಸೊ ಇದೆಲ್ಲ ದೈಹಿಕ ಚಿಹ್ನೆಗಳು, ದೈಹಿಕ ಚೇಂಜಸ್ ಹೆಣ್ಣು ಮಕ್ಕಳಿಗೆ ಮಾಮೂಲಿಯಾಗಿ ಮೆನೋಪಾಸ್ ಆದ್ಮೇಲೆ ಬರುವುದು. ಮಾನಸಿಕವಾಗಿ ಅವಳು ಡಿಪ್ರೆಷನ್ ಅಂತ ಹೇಳ್ತೀವಿ. ಅದು ಹೇಳಿದ್ದೀನಿ, ಡಿಪ್ರೆಷನ್ ಪ್ಲಸ್ ಇರಿಟೇಷನ್. ಡಿಪ್ರೆಷನ್ಗಿಂತ ಶಿ ಬಿಕಮ್ಸ್ ಮೋರ್ ಇರಿಟೇಬಲ್. ಮೇ ಬಿ ಶಿ ಫೀಲ್ಸ್ ಇನ್ಸೆಕ್ಯೂರ್. ಯಾಕೆಂದರೆ ಮೆನೋಪಾಸಲ್ ಏಜ್ ಅಂತ ಹೇಳಿದರೆ ನಮ್ಮಲ್ಲಿ ಒಂದು 45+50 ಅಷ್ಟು ವಯಸ್ಸಿಗೆ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ. ಅವರವರ ಪಾಡಿಗೆ ಅವರು ಇರ್ತಾರೆ, ಗಂಡ ಅವ್ರ ಪಾಡಿಗಿರ್ತಾರೆ. ಆ್ಯಂಡ್ ದೆನ್ ಶಿ ಫೀಲ್ಸ್ ಲಿಟಲ್ ಲೋನ್ಲಿ. ಅಯ್ಯೋ ನನ್ನನ್ನು ಕೇರ್ ಮಾಡ್ತಾರಾ, ಈಗ ಇನ್ನು ಮುಟ್ಟು ಆ ಥರ ಶಿ ಫೀಲ್ಸ್ ಲಿಟಲ್ ಇನ್ಸೆಕ್ಯೂರ್. ಮೇ ಬಿ ಅದಕ್ಕೆ ಆ ಕಾರಣದಿಂದ ಅವಳು ಒಂದು ಸ್ವಲ್ಪ ಮೆಂಟಲ್ ಡಿಪ್ರೆಷನ್ಗೆ ಹೋಗಬಹುದು. ಅದರಿಂದ ಈ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಹೆಂಗಸುಗಳಿಗೆ ಗಂಡ ಅಥವಾ ಸಂಸಾರದವರು ಒಂದು ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಟ್ಟು ನೋಡ್ಕೋಬೇಕು. ಆದರೆ ಈ ಮಾನಸಿಕ ಏನು ಹೇಳ್ತೀವಿ ಪರಿಣಾಮ ಆಗ್ತಿದೆಯಲ್ಲ, ಅದನ್ನು ನಾವು ತಡೆಗಟ್ಟಲು ಯೋಗ ಅಥವಾ ಪ್ರಾಣಾಯಾಮ ಆಗಲಿ ಎಕ್ಸಸೈಸ್ ಮಾಡ್ಬೋದಲ್ಲ? ಅದು ಬಹಳ ಇಂಪಾರ್ಟೆಂಟ್. ಅದೇ ನಾನು ಹೇಳ್ತಾ ಇರೋದು, ನಮ್ಮ ದೇಶದಲ್ಲಿ ಈ ಮೆನೋಪಾಸಲ್ ಚೇಂಜಸ್ ನಮ್ಮ ಹೆಂಗಸರ ಮೇಲೆ ಅಷ್ಟು ಜಾಸ್ತಿ ಆಗೋದಿಲ್ಲ. ಯಾಕೆಂದರೆ ನಮ್ಮ ಫಿಲಸಾಫಿ, ನಮ್ಮ ಇಂಡಿಯನ್ ಫಿಲಾಸಫಿ ಏನಿದೆ ಅದು ಭಾಳ ಸ್ಟ್ರಾಂಗ್ ನಮ್ಮದು. ದೃಢ ಮನಸ್ಸು. ದೃಢ ಮನಸ್ಸು. ನಾವು ಇಷ್ಟು ವಯಸ್ಸಾಗಿದ್ದೀವಿ, ಇನ್ನು ನಾವು ಈ ಲೋಕದ ವ್ಯವಹಾರ ಬಿಟ್ಟು ಪಾರಮಾರ್ಥಿಕ ಯೋಚನೆ ಮಾಡಬೇಕು, ದೇವರು ಭಜನೆ ಮಾಡಬೇಕು, ಯೋಗ ಇದೇ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ವೆಸ್ಟರ್ನ್ ಅವರಂಗೆ ನಾವು ಇನ್ನೂ ಡಾನ್ಸ್ಗೆ ಹೋಗಬೇಕು, ಪಾರ್ಟಿಗೆ ಹೋಗಬೇಕು, ಆ ಅಭಿಪ್ರಾಯ ನಮ್ಮ ಹೆಂಗಸರಲ್ಲಿ ಇನ್ನೂ ಬಂದಿಲ್ಲ. ಬರ್ತದೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಈಗ ಸದ್ಯಕ್ಕಂತೂ ಬಂದಿಲ್ಲ. ಆದ್ದರಿಂದ ಈಗ ಯಾವ ಹೆಂಗಸರಿಗೂ ಬೇಕಾದರೆ ನೋಡಿ ನೀವು 40+50
ಆದ ಕೂಡಲೇ ಅವ್ರು ಕೂತ್ಕೊಂಡು ಭಜನೆ ಮಾಡೋದೇ ಜಾಸ್ತಿ, ದೇವಸ್ಥಾನಕ್ಕೆ ಹೋಗೋದೇ ಇದು ಭಾಳ ಉತ್ತಮ. ಇಟ್ ಗಿವ್ಸ್ ಲಾಟ್ ಆಫ್ ಮೆಂಟಲ್ ಸೊಲೇಸ್, ಮನಸ್ಸಿಗೆ ಭಾಳ ಶಾಂತಿ ಕೊಡ್ತದೆ. ಈ ಎಲ್ಲ ನಾನು ಹೇಳಿದನಲ್ಲ ಮೆನಪಾಸಲ್ ಚೇಂಜಸ್ ಇದೆಲ್ಲ ಅಂಥವ್ರಿಗೆ ಭಾಳ ಕಮ್ಮಿ ಬರೋದು. ಅದರಿಂದ ನಮ್ಮ ದೇಶದ ಹೆಂಗಸರಿಗೆ ಈ ಮೆನಪಾಸಲ್ ಪ್ರಾಬ್ಲಮ್ ಇಷ್ಟೆಲ್ಲ ನಾನು ಹೇಳಿದ್ರು ಎಷ್ಟು ತೀವ್ರವಾಗಿದೆ, ಎಷ್ಟು ಜಾಸ್ತಿ ಆಗಿದೆ, ಅದು ಭಾಳ ಕಮ್ಮಿ, ಅಷ್ಟು ಆಗುವುದಿಲ್ಲ ನಮ್ಮ ಹೆಂಗಸರಿಗೆ. ಆದರೆ ನೀವು ಹೇಳೋದು 100% ಜನ ಎಲ್ಲರೂ ಬರೋದೇ ಇಲ್ಲ ಗೈನಕಾಲಜಿಸ್ಟ್ ಹತ್ರ ಈ ಥರ ಮೆನಪಾಸಲ್ ಬರ್ತಾರೆ. ಈಗ ನಾನು ಈ ಗೈನಕಾಲಜಿ ಪ್ರಾಕ್ಟೀಸ್ 40 ವರ್ಷದಿಂದ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲೇ. ಆ ಕಾಲದಲ್ಲಿ ಮೆನಪಾಸ್ ಹೆಂಗಸರು ನನ್ನ ಹತ್ರ ಯಾರೂ ಬರ್ತಿರ್ಲಿಲ್ಲ. ಮುಟ್ಟು ನಿಂತೋಯ್ತು ಮೇಡಮ್ ಅಂತೇಳಿ ಖುಷಿಯಿಂದ ಹೋಗ್ತಿದ್ರು. ಹಿಸ್ಟೆಕ್ಟಮಿ ಮಾಡಿಬಿಟ್ರೆ ಮೇಡಮ್ ಗರ್ಭಚೀಲ ತೆಗೆದು ಬಿಟ್ರ ಇನ್ನು ಮುಟ್ಟಾಗೋಲ್ಲ ಅಂತ ಖುಷಿಯಿಂದ ಹೋಗ್ತಿದ್ರು. ಆದರೆ ಇವಾಗ ಕ್ರಮೇಣ ಜನರ ಔಟ್ಲುಕ್ ಚೇಂಜ್ ಆಗ್ತಾ ಇದೆ. ಅವ್ರು ಬಂದು ಹಿಸ್ಟೆಕ್ಟಮಿ ಮಾಡಿದ ಕೂಡಲೇ ಬಂದು ಕೇಳ್ತಾರೆ, ಮೇಡಮ್ ಇನ್ನು ಮುಟ್ಟಾಗೋಲ್ಲ, ನಾನು ಹಾರ್ಮೋನ್ ತೊಗೊಳ್ಬೇಕೇ, ಹಾರ್ಮೋನ್ ತೊಗೊಂಡು ನಾವು ಮುಂಚಿನಂತೆ ಇರ್ಬೋದಲ್ಲ, ಆ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದರಿಂದ ಔಟ್ಲುಕ್ ಚೇಂಜ್ ಆಗಿದೆ. ಹೆಂಗಸರು ಕೂಡ ಹಾರ್ಮೋನ್ ತಗೊಂಡು ನಾವು ಮುಂದಿನಂತೆ ಚೆನ್ನಾಗಿ ಆರೋಗ್ಯವಾಗಿ ಇರುವ ಯೋಚನೆಯಲ್ಲಿ ಇರ್ತಾರೆ ಅವರು. ಸೊ ಈಗ ಹಾಗಾದರೆ ಮುಟ್ಟು ನಿಲ್ಲಲು ಒಂದು ಕಾರಣ ದೇಹದಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗಿಬಿಡೋದು. ಮತ್ತೆ ಡಾಕ್ಟರಿಂದ ಸಹ ನಾವು ಪೇಷಂಟ್ಗೆ ಮುಟ್ಟು ನಿಲ್ಬಹುದಲ್ಲ, ಗರ್ಭಚೀಲ ಹೈಡ್ರೋಜೆನಿಕ್ ಮೆನೋಪಾಸ್, ಆರ್ಟಿಫಿಷಿಯಲ್ ಮೆನೋಪಾಸ್ ಅಂತ ಹೇಳ್ತೀವಿ. ಅಂದರೆ ಗರ್ಭಚೀಲದ ಕಾಯಿಲೆ, ಫೈಬ್ರಾಯ್ಡ್ ಯೂಟ್ರಸ್, ಕ್ಯಾನ್ಸರ್, ಸರ್ವಿಕ್ಸ್, ಓವರಿಯನ್ ಕ್ಯಾನ್ಸರ್, ಏನೋ ಗರ್ಭಚೀಲದ ತೊಂದರೆ ಇದ್ದಾಗ ನಾವು ಗರ್ಭಚೀಲ ತೆಗಿತೀವಿ. ಆ ಕಾಯಿಲೆಗೆ ಅದೇ ಟ್ರೀಟ್ಮೆಂಟ್. ಗರ್ಭಚೀಲ ತೆಗೆಯುವಾಗ ನಾವು ಬಹಳಷ್ಟು ಯೋಚನೆ ಮಾಡಿ ಬರೀ ಗರ್ಭಚೀಲ ತೆಗೆಯುವುದಾ ಅಥವಾ ಗರ್ಭಚೀಲದ ಪಕ್ಕಲ್ಲಿರುವ ಓರಿಯನ್ನು ತೆಗಿಬೇಕಂತ ಯೋಚನೆ ಮಾಡಬೇಕು. ಮಾಮೂಲಿಯಾಗಿ ಹೆಣ್ಣು ಮಕ್ಕಳು 45 ವರ್ಷಕ್ಕಿಂತ ಕಮ್ಮಿ ಇದ್ದವರಿಗೆ ಬರೀ ನಾವು ಗರ್ಭಚೀಲ ಮಾತ್ರ ತೆಗೆದು ಓವರಿಯನ್ನು ಬಿಡ್ತೀವಿ. ನಾವು ಓವರಿಯನ್ನು ತೆಗೆದ್ರೆ ಹಾರ್ಮೋನ್ ಉತ್ಪತ್ತಿ ಸಡನ್ ಕಮ್ಮಿ ಆಗ್ತದೆ ಆ್ಯಂಡ್ ದೇ ಡೆವಲಪ್ ಲಾಟ್ ಆಫ್ ಬಹಳ ದುಷ್ಪರಿಣಾಮ ಆಗುತ್ತೆ. ಅದು ಆರ್ಟಿಫಿಷಿಯಲ್ ಮೆನೋಪಾಸ್. ನಾವು ಸಡನ್ ಅದನ್ನು ಕ್ರಿಯೇಟ್ ಮಾಡೋದು, ಅದನ್ನು ದೇಹಕ್ಕೆ ತಡ್ಕೊಳ್ಳೋ ಶಕ್ತಿ ಬರಬೇಕಾದ್ರೆ ಇನ್ನೂ 4-5 ತಿಂಗಳಾಗಬೇಕು. ಆ 4-5 ತಿಂಗಳು ಅವರಿಗೆ ಬಹಳಷ್ಟು ಮೆನೋಪಾಸಲ್ ಸಿಂಪ್ಟಮ್ಸ್ ಬರ್ತದೆ. ಹಾಗಿದ್ರೆ ಆರ್ಟಿಫಿಷಿಯಲ್ ಮೆನೋಪಾಸ್ಗೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು, ಅದು ಕೂಡ ಒಂದು ಕಾರಣ ಆಗಬಹುದಾ? ರೇಡಿಯೇಷನ್ ಕೊಡ್ತೀವಿ, ಅದು ನಾನು ಹೇಳಿದೆಲ್ಲ, ಗರ್ಭಚೀಲದ ಕಾಯಿಲೆ, ಫೈಬ್ರಾಯ್ಡ್ ಯೂಟ್ರಸ್ ಆಗಲಿ, ಕ್ಯಾನ್ಸರ್ ಯೂಟ್ರಸ್, ಓವರಿ, ಅದೆಲ್ಲದಕ್ಕೂ ನಾವು ತೆಗಿಬೇಕು. ಆದರೆ ವಿ ಹ್ಯಾವ್ ಟು ವೇ. ಕ್ಯಾನ್ಸರ್ ತೆಗೆದಿದ್ದರೆ ಕ್ಯಾನ್ಸರ್ ಮರಕಳಿಸ್ತದೆ, ತೆಗೆದ್ರೆ ಮೆನೋಪಾಸಲ್ ಸಿಂಪ್ಟಮ್ಸ್ ಆಗಿದ್ರೆ. ಸೊ ಮೆನೋಪಾಸಲ್ ಸಿಂಪ್ಟಮ್ ಇಸ್ ಬೆಟರ್ ದೆನ್ ಹ್ಯಾವಿಂಗ್ ಎ ಕ್ಯಾನ್ಸರ್ ಅಗೇನ್ ಅಲ್ವಾ? ಅದರಿಂದ ನಾವು ತೆಗೆದು ಅವಳಿಗೆ ಮೆನೋಪಾಸಲ್ ಸಿಂಪ್ಟಮ್ ಆಗದಂಗೆ ಹಾರ್ಮೋನ್ ಕೊಡ್ಬೋದು. ಹಾಗಿದ್ರೆ ನೀವು ಎಲ್ಲರಿಗೂ ಹಾರ್ಮೋನ್ ಥೆರಪಿ ಕೊಡ್ತೀರಾ? ಹಾರ್ಮೋನ್ ಥೆರಪಿ ಬೈ ಆ್ಯಂಡ್ ಲಾರ್ಜ್ ಡಿಪೆಂಡ್ಸ್ ಅಪಾನ್ ಪೇಷಂಟ್ನ ಅನುಸರಿಸಿರ್ತದೆ. ಯಾವ ಹೆಂಗಸು ಅವ್ರಿಗೆ ಎಷ್ಟು ಸೀರಿಯಸ್ ಆಗಿ ಈ ಮೆನೋಪಾಸಲ್ ಸಿಂಪ್ಟಮ್ ಇದೆ ಅದನ್ನು ಅನುಸರಿಸಿ ನಾವು ಕೊಡ್ತೀವಿ. ಅದು ಕೂಡ ಹೆಂಗಸರು, ಒಬ್ಬೊಬ್ಬರು ಹೆಂಗಸರಿಗೆ ಮೆನೋಪಾಸಲ್ ಸಿಂಪ್ಟಮ್ ಭಾಳ ಜೋರಿದ್ದರೂ ಅವರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರ್ತದೆ. ಅವರು ತಿಳ್ಕೊಂಡು ಇದು ನನಗೆ ಮಾಮೂಲಿ ಬರುವುದು, ಇದು ಬರ್ತದೆ, ಸ್ವಲ್ಪ ವರ್ಷ ಇರ್ತದೆ, ಹೋಗ್ತದೆ ಅಂತ ಅದು ಸಂಭಾಳಿಸ್ಕೊಂಡು ಹೋಗ್ತಾರೆ. ಆದರೆ ಸ್ವಲ್ಪ ಜನ ಸ್ವಲ್ಪ ಅಷ್ಟು ಸಿಂಪ್ಟಮ್ ಇದ್ದರೂ ಕೂಡ ಅವ್ರು ಭಾಳಷ್ಟು ನನಗೇನೋ ಆಗ್ಬಿಟ್ಟಿದೆ, ನನಗೆ ಎದೆ ಬಡ್ತ ಬರ್ತದೆ, ಬೆವರು ಬರ್ತದೆ, ನಡಿಲಿಕ್ಕಾಗೋಲ್ಲ, ನಿದ್ದೆ ಬರೋಲ್ಲ ಅಂತೇಳಿ ಮನೆಯನ್ನೆಲ್ಲ ಅಲ್ಲೋಲ ಕಲ್ಲೋಳ ಮಾಡಿ ಇಟ್ಬಿಡ್ತಾರೆ. ಗಂಡನಿಗಂತೂ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಬಿಡೋಲ್ಲ. ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಕೊಡಲೇಬೇಕು. ಸೊ ಫಸ್ಟ್ ಏನು ಟ್ರೀಟ್ಮೆಂಟ್ ಅಪ್ಪ ಅಂತ ಹೇಳಿದ್ರೆ, ಮೊದಲು ಅವಳಿಗೆ ಚೆನ್ನಾಗಿ ಕೂರಿಸಿ ತಿಳಿಸಬೇಕು, ನಿನಗೆ ಇದಮ್ಮ ಆಗಿದೆ, ಈ ಕಾರಣದಿಂದ ಹಿಂಗೆಲ್ಲ ಆಗ್ತದೆ, ಇದು ನಿನಗೆ ಇನ್ನೂ 1 ವರ್ಷ 2 ವರ್ಷ 3 ವರ್ಷ ಆಗ್ತದೆ, ಆದರೆ ಬರ್ತಾ ಈ ಎಲ್ಲ ಸಿಂಪ್ಟಮ್ ನಿನಗೆ ಕಮ್ಮಿ ಆಗ್ತದೆ. ಆಮೇಲೆ 4-5 ವರ್ಷ ಆದಮೇಲೆ ಅದು ಪೂರ್ಣವಾಗಿ ನಿಲ್ತದೆ. ನಿನಗೆ ಎಷ್ಟು ಸಹಿಸಲಿಕ್ಕೆ ಸಾಧ್ಯ ಐತೆ ಅಷ್ಟು ಸಹಿಸ್ಕೋ. ಸಾಧ್ಯವಿಲ್ಲ ಅಂತ ಹೇಳಿದ ಹೆಂಗಸರಿಗೆ, ಇದು ಯಾರಿಗೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಲಿಟಲ್ ಬಿಟ್ ಸಫಸ್ಟಿಕೇಟೆಡ್ ಲೇಡೀಸಿಗೆ, ಎಜುಕೇಟೆಡ್ ಗ್ರೂಪ್, ಅವರಿಗೆ ನನಗೆ ಅಂತೂ ಹಾರ್ಮೋನ್ ತಗೊಂಡು ಮುಂಚಿನಂತೆ ಇರಬೇಕು ಅಂತ ಇರ್ತಾರೆ. ಅಂಥವರಿಗೆ ಏನು ನೀವು ಹೇಳಿದ್ರು ಅದು ಫಲಕಾರಿ ಆಗೋಲ್ಲ. ಅಂಥವರಿಗೆ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ. ಅದು ಯಾವ ಹಾರ್ಮೋನ್ ಕೊಡಬೇಕಪ್ಪ ಅಂತೇಳಿದ್ದು ನಾನು ಹೇಳಿದಿಲ್ಲಲ್ಲ, ಬೇಕಾದ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್. ಅದು ಗರ್ಭಚೀಲ ಇದ್ದವರಿಗೆ ಈಸ್ಟ್ರೋಜನನ್ನು ಬಹಳ ವರ್ಷ ಕೊಡುವುದು ಒಳ್ಳೆಯದಲ್ಲ. ಯಾಕೆಂದರೆ ಈ ಗರ್ಭಚೀಲ ಇದ್ದವರಿಗೆ ಈಸ್ಟ್ರೋಜನ್ ಬಹಳ ವರ್ಷ ಕೊಟ್ಟರೆ ಅವರಿಗೆ ಈ ಗರ್ಭಚೀಲದ ಕ್ಯಾನ್ಸರ್ ಆಗೋ ಸಂಭವ ಐತೆ. ಅದರಿಂದ ಅಂಥವರಿಗೆ ಈಸ್ಟ್ರೋಜನ್ 1-3 ವಾರ ಕೊಟ್ಟು ಇನ್ನೊಂದು ವಾರ ಅದರ ಜೊತೆಗೆ ಪ್ರೊಜೆಸ್ಟ್ರಾನ್ ಸೇರಿಸಿ ಸೈಕ್ಲಿಕಲ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀವಿ. ಗರ್ಭಚೀಲ ಇಲ್ಲದವರಿಗೆ ಏನೂ ತೊಂದರೆ ಇಲ್ಲದೆ ನಾವು ಈಸ್ಟ್ರೋಜನ್ 2-3-4 ವರ್ಷ ಕೊಡ್ಬೋದು. ದೇ ವಿಲ್ ಬಿ ವೆರಿ ಹ್ಯಾಪಿ, ದೇ ಹ್ಯಾವ್ ದ ನಾರ್ಮಲ್ ಲೈಫ್. ಸೊ ಅಂದರೆ ಕೌನ್ಸಿಲಿಂಗ್ ಬಹಳ ಮುಖ್ಯ. ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಕೌನ್ಸಿಲಿಂಗಿಂದ ನಾವು ಒಂದಷ್ಟು ಜನರಿಗೆ ಈ ಹಾರ್ಮೋನ್ ಕೊಡೋ ಅಗತ್ಯನೇ ಬರೋಲ್ಲ. ಮತ್ತು ಹಾರ್ಮೋನ್ ಕೊಟ್ಟರೆ ಬಹಳ ವರ್ಷ ಕೊಡೋದ್ರಿಂದ ಸ್ವಲ್ಪ ದುಷ್ಪರಿಣಾಮ ಆಗ್ಬೋದು. ಯೂಟ್ರಸ್ ಗರ್ಭಕೋಶ ಇದ್ದವರಿಗೆ ಗರ್ಭಕೋಶದ ಮೇಲೆ ತೊಂದರೆ, ಆಮೇಲೆ ಸ್ತನದ ಕ್ಯಾನ್ಸರ್ ಸಹ ಬರ್ಬೋದಲ್ಲ. ಇದು ಬಹಳ ದಿವಸ ಈ ಹಾರ್ಮೋನ್ ಟ್ರೀಟ್ಮೆಂಟ್ ಇದು ಅಷ್ಟು ಸ್ತನದ ಕ್ಯಾನ್ಸರ್ ಬರ್ತದೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ.
ಆದರೆ ಗರ್ಭಚೀಲದ ಎಂಡೋಮೆಟ್ರಿಯಲ್ ಕಾರ್ಸಿನೋಮ ಅಂತ ಹೇಳ್ತೀವಲ್ಲ, ಅದು ಈಸ್ಟ್ರೋಜನ್ ಬಹಳ ದಿವಸ ಕೊಟ್ಟರೆ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಅದು ಸೈಕ್ಲಿಕಲ್ ಕೊಡುವುದು ಉತ್ತಮ. ಮತ್ತೆ ಮೂಳೆ ಮೇಲೆ ಏನು ಪರಿಣಾಮ ಆಗುತ್ತೆ? ಅದು ಬಹಳ ಇಂಪಾರ್ಟೆಂಟ್. ಅನದರ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಹಾರ್ಮೋನ್ ಈಸ್ಟ್ರೋಜನ್ ಈಸ್ ಕ್ಯಾಲ್ಸಿಯಂ ಮೆಟಬಾಲಿಸಮ್. ಈ ನಮ್ಮ ಮೂಳೆ ಅದರಲ್ಲಿ ಏನಿದೆ ಅಂತ ಹೇಳಿದರೆ ಕ್ಯಾಲ್ಸಿಯಂ ಇರ್ತದೆ. ಆ ಕ್ಯಾಲ್ಸಿಯಂ ನಾವು ಮಾಡಿದ ಊಟದಿಂದ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಬೇಕಾದ್ರೆ ಈ ಈಸ್ಟ್ರೋಜನ್ ಹಾರ್ಮೋನ್ ಬೇಕಾಗ್ತದೆ. ಯಾವಾಗ ಹಾರ್ಮೋನ್ ಈಸ್ಟ್ರೋಜನ್ ಉತ್ಪತ್ತಿ ಆಗೋದು ಕಮ್ಮಿ ಆಯಿತೋ ಆವಾಗ ಈ ಕ್ಯಾಲ್ಸಿಯಂ, ನಾವು ತಗೊಂಡ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗೋಲ್ಲ. ಆಗ ಈ ಮೂಳೆ ಡೆನ್ಸಿಟಿ, ಸಾಂದ್ರತೆ ಮೂಳೆ ಸಾಂದ್ರತೆ ಕಮ್ಮಿ ಆಗ್ತದೆ. ಈ ಕಾರ್ಟಿಕಲ್ ಬೋನ್ ಅಂತ ನಾವು ಏನು ಹೇಳ್ತೀವಿ ಅದು ತೆಳ್ಳಗಾಗ್ತಾ ಬರ್ತದೆ. ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಆ ಕಂಡೀಷನ್ಗೆ. ಆ ಹೆಂಗಸರು ಆಸ್ಟಿಯೋಪೊರೋಸಿಸ್ ಡೆವಲಪ್ ಆಗ್ತದೆ. ಆ ಹೆಂಗಸರಿಗೆ ಮೊದಲು ಶುರುವಾಗೋದೇನಪ್ಪ, ಸೊಂಟ ನೋವು. ನಾನು ಹೇಳಿದೆಲ್ಲ, ಮೆನಪಾಸ್ ಆದ ಕೂಡಲೇ ಬರೋ ಸೊಂಟ ನೋವು. ಆಮೇಲೆ ನಡಿಲಿಕ್ಕೆ ಲಿಂಪ್ ಕುಂಟುಕೊಂಡು ನಡಿಲಿಕ್ಕೆ ಶುರು ಮಾಡ್ತಾರೆ. ಹೋಲ್ ಬಾಡಿ ಪೇನ್ ಆಗ್ತದೆ. ಆಮೇಲೆ ಸ್ವಲ್ಪ ಜಾರಿದರೂ ಸಾಕು ಅವರಿಗೆ ಫ್ರ್ಯಾಕ್ಚರ್ ಆಗಿಬಿಡ್ತದೆ. ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ, ಆದರೆ ಪರದೇಶದಲ್ಲಿ ಇದು ಭಾಳ ಕಾಮನ್ ಆಸ್ಟಿಯೋಪೊರೋಸಿಸ್ ಫ್ರ್ಯಾಕ್ಚರ್. ಆ ಆಸ್ಟಿಯೋಪೊರೋಸಿಸ್ ಫ್ರ್ಯಾಕ್ಚರ್ ಆಗಿ ಅವ್ರು ಮಲಗಬೇಕಾಗ್ತದೆ ತಿಂಗಳು ಗಂಟಲೆ. ಅಂಥವರಿಗೆ ನಿಮೋನಿಯಾ, ಫ್ಯಾಟ್ ಅಂಬೋಲಿಸಮ್ ಅದರೆಲ್ಲ ಕಾಯಿಲೆ ಬಂದು ಸಾಯುವ ಸಾಧ್ಯತೆಯೂ ಇದೆ. ಅದರಿಂದ ಕ್ಯಾಲ್ಸಿಯಂ ಈಸ್ಟ್ರೋಜನ್ ಕಾಸಸ್ ಆಸ್ಟಿಯೋಪೊರೋಸಿಸ್. ಅದರಿಂದ ಮೆನಪಾಸಲ್ ಲೇಡೀಸಿಗೆ ಈ ಥರ ಏನಾದರೂ ಆಸ್ಟಿಯೋಪೊರೋಸಿಸ್ ಕಂಡು ಬಂದರೆ, ಈ ಆಸ್ಟಿಯೋಪೊರೋಸಿಸ್ ಬರ್ತದ ಇಲ್ಲ ಅಂತ ಕಂಡುಹಿಡಿಬೋದು. ದಿ ಬೋನ್ ಡೆನ್ಸಿಟಿ ಕಂಡುಹಿಡಿಬೋದು. ಡೆನ್ಸಿನೋಮೀಟರ್ ಬರ್ತದೆ. ಅದರಲ್ಲಿ ಆ ಬೋನ್ ಥಿಕ್ನೆಸ್ ನೋಡಿ ಅವರು ವೆದರ್ ಶಿ ಈಸ್ ಗೋಯಿಂಗ್ ಟು ಡೆವಲಪ್ ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳ್ಬೋದು. ಅದು ಯಾರು ಅದಕ್ಕೆ ಪ್ರೋನ್ ಅಂತ ಬಂತು ಆ ರಿಪೋರ್ಟಲ್ಲಿ, ಅಂಥವ್ರಿಗೆ ಖಂಡಿತವಾಗಲೂ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ. ಸೊ ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಆಸ್ಟಿಯೋಪೊರೋಸಿಸ್ ಇನ್ ದಿ ಮೆನಪಾಸಲ್ ಏಜ್ ಗ್ರೂಪ್. ಅಂದರೆ ಈ ಆಸ್ಟಿಯೋಪೊರೋಸಿಸ್ನ ತಡೆಗಟ್ಟಕ್ಕೆ ನಾವು ಈ ಮಹಿಳೆಯರಿಗೆ ಬಹಳ ವಾಕ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ ಅಂತ ಹೇಳ್ಬೋದಾ? ವಾಕ್ ಎಕ್ಸಸೈಸ್ ವಿಲ್ ನಾಟ್ ಕ್ಯಾಲ್ಸಿಯಂ ಕೊಡೋಲ್ಲ. ಅದು ಒಂದು ಸ್ವಲ್ಪ ಮಸಲ್ ಸ್ಟ್ರೆಂತಿಗೆ ಅದು ಮುಖ್ಯ. ನಾವು ಕೂತ್ಕೊಂಡೇ ಇದ್ದರೆ ಬೊಜ್ಜು ಬೆಳೀತದೆ, ಮಸಲ್ ಎಲ್ಲ ಫ್ಲ್ಯಾಬಿ ಆಗ್ತದೆ. ವಾಕ್ ಮಾಡಿದರೆ ಸ್ಟ್ರೆಂತ್ ಬರ್ತದೆ, ಆದರೆ ಮೂಳೆಗೆ ಸ್ಟ್ರೆಂತ್ ಬರೋಲ್ಲ. ಈಸ್ಟ್ರೋಜನ್ ಮೂಳೆಗೆ ಅಲ್ಲಿ ಈಸ್ಟ್ರೋಜನ್ ಇರುವುದೇ ಇಲ್ಲ. ದ ಬೋನ್ ಡೆನ್ಸಿಟಿ ವಿಲ್ ನಾಟ್ ಇಂಪ್ರೂವ್. ಗೊತ್ತಾಯ್ತಲ್ಲ? ಅದಕ್ಕೆ ವಾಕ್ ಮಾಡಿದರಾಗಲಿ ವ್ಯಾಯಾಮ ಮಾಡಿದರಾಗಲೂ ಬೋನ್ ಇದು ಆಸ್ಟಿಯೋಪೊರೋಸಿಸ್ ಆಗೋದು ಕಮ್ಮಿ ಮಾಡಲಿಕ್ಕೆ ಸ್ನಾಯುಗಳು ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯೋಗ ಮಾಡ್ರಿ, ವ್ಯಾಯಾಮ ಮಾಡ್ರಿ, ಅದರ ಜೊತೆ ನಾವು ಇದನ್ನು ತಗೊಳ್ಬೇಕು. ಈಗ HRT ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಆಯ್ತು, ಅದು ಬಿಟ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬಹಳ ವಿಟಮಿನ್ಸ್ ಕೊಡ್ತಾರೆ. ಈಗ ಲೇಟೆಸ್ಟ್ ಎಲ್ಲರೂ ಕೂತ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಕಂಪನಿಯವರು ಒಂದು ಟ್ಯಾಬ್ಲೆಟ್ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಬಂದು ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ರಿ ಅಂತ ಹೇಳ್ತಾರೆ. ಮೆನಪೇಸ್ ಇನ್ನೊಂದು ಟ್ಯಾಬ್ಲೆಟ್, ಅದರಾಗೆ ಅದು ಒಂದು ಟ್ಯಾಬ್ಲೆಟಿಗೆ ₹5-6 ಇದೆ. ಎಷ್ಟರ ಮಟ್ಟಿಗೆ ಇದು ಸಾಧ್ಯ, ಇದು ಕೆಲಸ ಮಾಡ್ತದೋ ನನಗಂತೂ ಸ್ವಲ್ಪ ಡೌಟ್. ಆದರೂ ಕೂಡ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನಿಗೆ ಅದರಲ್ಲಿ ಕೊಟ್ಟರೆ ಇದೇನಿಲ್ಲ, ಏನು ದುಷ್ಪರಿಣಾಮ ಏನಿಲ್ಲ. ದುಡ್ಡಿದ್ದವರು ತಗೊಳ್ಬೋದು. ಸೈಕಲಾಜಿಕಲಿ ಇಟ್ ವಿಲ್ ಗಿವ್ ದಮ್ ಸಮ್ ಸೊಲೇಸ್. ಬಟ್ ಎಷ್ಟರ ಮಟ್ಟಿಗೆ ಈ ಆಸ್ಟಿಯೋಪೊರೋಸಿಸ್ ಇದನ್ನೆಲ್ಲ ಕಮ್ಮಿ ಮಾಡ್ತದೆ, ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಸೊ ಇಲ್ಲಿದ್ರೆ ಆಹಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ತಿನ್ನಿ ಅಂತ ಹೇಳ್ತೀರಾ ನೀವು? ಈ ಆಹಾರ ಎಲ್ಲ ವಯಸ್ಸಲ್ಲಿಯೂ ಆಹಾರ ಭಾಳ ಮುಖ್ಯ. ಇಟ್ಸ್ ನಾಟ್ ಓನ್ಲಿ ಮೆನಪಾಸಲ್ ಏಜ್ ಗ್ರೂಪ್. ಎಲ್ಲ ವಯಸ್ಸಿನಲ್ಲಿ ನಾವು ಯಾವ ಥರ ಆಹಾರ ತಿನ್ನಬೇಕು ನಾವು ಅದನ್ನು ತಿಳ್ಕೋಬೇಕು. ಯಾಕೆಂದರೆ ಆ ಆಹಾರದಿಂದ ನಾವು ನಮ್ಮ ಶರೀರವನ್ನು ಖಂಡಿತವಾಗಿ ದೃಢವಾಗಿ ಇಟ್ಸ್ಕೊಳ್ಬೋದು. ಯಂಗ್ ಏಜಲ್ಲಿ ಯಾವ ಆಹಾರ, ಮಿಡ್ಲ್ ಏಜಲ್ಲಿ ಯಾವುದು, ಮೆನಪಾಸಲ್ ಏಜಲ್ಲಿ ನ್ಯಾಚುರಲಿ ನಾವು ಭಾಳಷ್ಟು ಫ್ಯಾಟ್ ತಿನ್ನಬಾರ್ದು. ಬಿಕಾಸ್ ಅದು ನಾವು ವ್ಯಾಯಾಮ ಮಾಡದೇ ಇದ್ದರೆ ನಮ್ಮ ಕ್ಯಾಲರಿಕ್ ಇಂಟೇಕ್ ಕೂಡ ನಾವು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕು. ಯಾಕೆಂದರೆ ಮೆಟಬಾಲಿಕ್ ರೇಟ್ ಆಫ್ಟರ್ ದ ಏಜ್ ಆಫ್ 40 ಬಿಕಮ್ಸ್ 50% ಲೆಸ್. ಅದರಿಂದ ನಾವು ಮೊದಲು ಎಷ್ಟು ಊಟ ಮಾಡ್ತೀವಿ ಅಷ್ಟೇ 40 ವಯಸ್ಸಾದ ಮೇಲೆ ಊಟ ಮಾಡಿದರೆ ನಾವು ದಪ್ಪಾಗ್ತೀವಿ. ನಾವು ಕೂತ್ಕೊಂಡು ನಾನು ಏನೂ ತಿನ್ನೋದೆಲ್ಲ ದಪ್ಪಾಗ್ತೀವಿ ಅಂತ ಹೇಳ್ತೀವಿ, ಅದು ತಪ್ಪು. ಯಾಕೆಂದರೆ ನಾವು ಮೆಟಬಾಲಿಕ್ ರೇಟ್ ಕಮ್ಮಿ ಆಗಿದೆ. ಅದರಿಂದ ನಾವು ಅದನ್ನು ಅನುಸರಿಸಿ ಕಮ್ಮಿ ಊಟ ಮಾಡಬೇಕು. ಸೊ 40 ವರ್ಷ 50 ವರ್ಷ ಆದಮೇಲೆ ಫ್ಯಾಟ್ ಅಂತೂ ತಿನ್ನಲಿಕ್ಕಿಲ್ಲ, ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಬೇಕು, ಪ್ರೋಟೀನ್ ಹಣ್ಣು ಹಂಪಲು ತಗೊಳ್ಬೇಕಾಗ್ತದೆ. ಮತ್ತೆ ಪ್ರಿಮೇಚೂರ್ ಮೆನಪಾಸ್ ಅಂತ ಹೇಳ್ತಾರೆ, ಬಹಳ ಸಣ್ಣ ವಯಸ್ಸಲ್ಲೇ ಮೆನಪಾಸ್ ಆಗೋಯ್ತು ಅಂತ. ಅದಂದ್ರೆ ಏನು? ಪ್ರಿಮೇಚೂರ್ ನಾರ್ಮಲಿ ನಾನು ಹೇಳಿದಲ್ವಾ, ಮೆನಪಾಸ್ ಯಾವಾಗ ನಿಲ್ತದೆ? ಮೆನಪಾಸ್ ನಿಲ್ಲುವುದು ಈ ನಮ್ಮ ದೇಶದಲ್ಲಿ ಈಗ 45 ವರ್ಷದಿಂದ 50-55 ವರ್ಷ ತನಕ ಮೆನಪಾಸ್ ನಿಲ್ತದೆ. ಯಾವಾಗ ಒಂದು ಹೆಣ್ಣು ಮಗುವಿಗೆ 35 ವರ್ಷದ ಒಳಗೆ ಮುಟ್ಟು ನಿಂತಿತ್ತೋ ಅದನ್ನು ನಾವು ಪ್ರಿಮೇಚೂರ್ ಮೆನಪಾಸ್ ಅಂತ ಹೇಳ್ತೀವಿ. ಅಂದರೆ ಈ ಓವರಿಯಲ್ಲಿ ಆ ಫಾಲಿಕಲ್ ಅಂತ ಹೇಳಿದೆಲ್ಲ, ಅಂಡ ಅಂತ ಹೇಳಿದ್ದೇವಲ್ಲ, ಓವಮ್, ಅದು ಎಕ್ಸಾಸ್ಟ್ ಆಗಿಬಿಡ್ತದೆ 35 ವರ್ಷದೊಳಗೆ. ಅದಕ್ಕೆ ಏನು ಕಾರಣಪ್ಪ ಅಂತ ಹೇಳಿದ್ರೆ, ಒಂದು ಅದರಲ್ಲಿ ಇರುವುದಷ್ಟೇ
ಒಂದೊಂದು ಓವರಿಯಲ್ಲಿ ನಾನು ಹೇಳಿದೆ 2 ಲಕ್ಷ ಇರಬೇಕು ಅಂತ, 2 ಲಕ್ಷ ಇರುವುದಿಲ್ಲ, ಕಮ್ಮಿ ಇರ್ತದೆ, 1 ಲಕ್ಷ. ಅದು ಬೇಗ ಎಕ್ಸಾಸ್ಟ್ ಆಗಿ ಮುಗೀತದೆ, ಒಂದನೇ ಕಾರಣ. ಎರಡನೇ ಕಾರಣದಿಂದ ಅದು ಭಾಳ ಜಾಸ್ತಿ ಮೆಚೂರ್ ಆಗ್ತಾ ಹೋಗ್ತದೆ ಎವ್ರಿ ಮಂತ್. ಇದು ಏನಂತ ಹೇಳಿದರೆ, ನಿಮಗೆ ಒಂದು ಭತ್ತ ಇದೆ ಗೋಣಿಯಲ್ಲಿ ಅಂತೇಳಿ, ಜಾಸ್ತಿ ಭತ್ತ ತೆಗೆದ್ರೆ ಅದು ಬೇಗ ಮುಗೀತದಲ್ಲ, ಅದೇ ಥರ ಅದು ಬೇಗ ಬೇಗ ಡಿಪ್ಲೀಟ್ ಆಯಿತು, ಅದರ ಕೆಲಸ ಮುಗೀತು. ಸೊ ಬೈ 35 ಶಿ ವಿಲ್ ಬಿಕಮ್ ಮೆನೋಪಾಸ್. ಅದು ಪ್ರಿಮೇಚರ್ ಮೆನೋಪಾಸ್. ಈಗ ಮೆನೋಪಾಸ್ ಅಂತ ಹೇಳಿದ್ರಿ, 6 ತಿಂಗಳು ಮುಟ್ಟಾಗದೆ ಹೋದ್ರೆ ಅಂತ. ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ಏನಾದರೂ ಅವಳಿಗೆ ಗರ್ಭಧಾರಣೆ ಆಗಕ್ಕೆ ಚಾನ್ಸ್ ಇದೆಯಾ? ಏನಾದರೂ ಪ್ರಿಕಾಷನ್ಸ್ ತಗೊಳ್ಬೇಕಾ ಅಂತ? ಮುಟ್ಟು ನಿಂತ ಮೇಲೆ ಮುಟ್ಟು ನಿಂತ ಮೇಲೆ ಅಲ್ಲಿ ಇಲ್ಲಿ ನಾವು ಪೇಪರಲ್ಲಿ ಓದ್ತೀವಿ, ಬುಕ್ಕಲ್ಲಿ ಓದ್ತೀವಿ, 1-2 ಹೆಂಗಸರು ಮುಟ್ಟು ನಿಂತ ಮೇಲೆ ಧರಿಸಿದ್ರು ಅಂತ ಚಾನ್ಸ್ ಬಹಳ ಕಮ್ಮಿ. ಆದರೂ ರೆಕಾರ್ಡ್ ಇದೆ. ಏನು ಕಾರಣಪ್ಪ ಅಂತ ಹೇಳಿದರೆ, ನಾನು ಹೇಳಿದೆ ಅಲ್ವಾ, ಎಲ್ಲ ಓಮ್ ಯಾವಾಗ ನಶಿಸಿ ಹೋಗ್ತದೋ ಆವಾಗ ಮೆನೋಪಾಸ್ ಆಗ್ತದೆ ಅಂತ. ಅಲ್ಲಿ ತಪ್ಪಿ ಇಲ್ಲಿ ತಪ್ಪಿ 1-2 ಉಳ್ಕೊಂಡು ಬಿಟ್ಟಿರ್ತದೆ ಓವರಿಯಲ್ಲಿ. ಸೊ ಒಂದು 3 ತಿಂಗಳು 4 ತಿಂಗಳಾದಮೇಲೆ ಇಟ್ ವಿಲ್ ಡಿಸೈಡ್ ಟು ಗ್ರೋ, ಬೆಳಿಬೇಕು ಅಂತ ಯೋಚನೆ ಮಾಡ್ತದೆ. ಬೆಳೆದು ಬಂದು ಹೆಂಗಸು ನಾರ್ಮಲ್ ಸೆಕ್ಷುವಲ್ ಲೈಫ್ ಆಗ್ತಾ ಇದ್ದರೆ ಬಸರಿ ಆಗೋ ಚಾನ್ಸ್ ಐತೆ. ಆದರೆ ಎಷ್ಟು ಬಹಳ ಕಮ್ಮಿ. ಆದರೂ ಕೂಡ ಒಂದು ಸ್ವಲ್ಪ ಪ್ರಿಕಾಷನ್ ಆಗಿ ಇದ್ದುಕೊಳ್ಳೋದು ಉತ್ತಮ 1 ವರ್ಷದ ತನಕ ಅಂತ ಎನಿಸ್ತದೆ. ಆದರೆ ನಾನು ಓದಿದಂಗೆ 65 ವರ್ಷ 70 ವರ್ಷಕ್ಕೂ ಒಂದೊಂದು ಸಲ ಮಕ್ಕಳಾಗಿದೆ ಅಂತ ಬುಕ್ಕಲ್ಲಿ ಓದಿದ್ದೀನಿ, ಆದರೆ ನಾನು ಕಂಡಿಲ್ಲ. ಮೇಡಮ್, ಒಂದೊಂದ್ಸತಿ ಮುಟ್ಟು ನಿಂತ ನಂತರ ಪೇಷಂಟ್ಸು 1 ವರ್ಷ ಆಗಲಿ 2 ವರ್ಷ ಆಗಲಿ ಆಮೇಲೆ ಮತ್ತೆ ಮುಟ್ಟಾಗ್ತಿದ್ದೀನಿ ಅಂತ ಬರ್ತಾರೆ. ಅದಕ್ಕೇನು ಕಾರಣ? ಇಟ್ಸ್ ಎ ಗುಡ್ ಕ್ವೆಶನ್. ಮಾಮೂಲಿಯಾಗಿ ಒಂದು ಸಲ ಮುಟ್ಟು ನಿಂತ ಮೇಲೆ ಮತ್ತೆ ಮುಟ್ಟಾಗೋದು ಭಾಳ ಕಮ್ಮಿ. ನಾರ್ಮಲ್ ಆಗಿನೂ ಒಂದೊಂದು ಸಲ 1 ವರ್ಷ 2 ವರ್ಷ ಆದಮೇಲೆ ಸ್ವಲ್ಪ ಮುಟ್ಟು ಕಾಣಿಸ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಈ ಸ್ಟ್ರೋಮಲ್ ಸೆಲ್, ಇದು ಓವರಿಯನ್ ಸ್ಟ್ರೋಮದಿಂದ ಸ್ವಲ್ಪ ಹಾರ್ಮೋನ್ ಉತ್ಪತ್ತಿಯಾಗಿ ಒಂದೊಂದು ಸಲ ಸ್ವಲ್ಪ ಮುಟ್ಟು ಕಾಣಿಸ್ಬೋದು. ಅದೇನು ಅಷ್ಟು ಕೆಟ್ಟದಲ್ಲ. ಆದರೆ ಡೇಂಜರಸ್ ಥಿಂಗ್ ಏನಂತ ಹೇಳಿದರೆ, ಗರ್ಭಚೀಲದಲ್ಲಿ ಅಥವಾ ಅದರ ಬಾಯಿಯಲ್ಲಿ ಅಥವಾ ಅಂಡಾಶಯದಲ್ಲಿ ಕ್ಯಾನ್ಸರ್ ಆದಾಗ ಅವರಿಗೆ ಮುಟ್ಟು ನಿಂತ ಮೇಲೂ ಮುಟ್ಟಾಗಲಿಕ್ಕೆ ಶುರುವಾಗ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆ ಮುಟ್ಟು ನಿಂತ ಮೇಲೆ ಅವಳಿಗೆ ಬ್ಲೀಡಿಂಗ್ ಆಗಲಿಕ್ಕೆ ಶುರುವಾದರೆ ತಪ್ಪದೆ ಅವರು ಗೈನಕಾಲಜಿಸ್ಟ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಲೇಬೇಕು. ಇಲ್ಲ ಅಂತ ಹೇಳಿದರೆ, ಒಂದೋ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಐತೆ, ಇಲ್ಲವೇ ಅವರಿಗೆ ಬೇರೆ ಏನಾದರೂ ಇನ್ಫೆಕ್ಷಸ್ ಡಿಸೀಸ್ ಎಂದು ಅರ್ಥ. ಸೊ ಇದನ್ನು ನಾವು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಸೊ ಅದು ಸುಮ್ಮನೆ ಹಾಗೆ ಬಿಡೋದು ಒಳ್ಳೇದಲ್ಲ, ಖಂಡಿತ ಒಳ್ಳೇದಲ್ಲ. ಅದು ಖಂಡಿತವಾಗಲೂ ಹೋಗಿ ಡಾಕ್ಟರ್ಗೆ ತೋರಿಸ್ಕೊಳ್ಳೇಬೇಕು, ಟೆಸ್ಟ್ ಮಾಡಿಸ್ಕೋಬೇಕು. ಏನು ಇನ್ವೆಸ್ಟಿಗೇಷನ್ ಅವ್ರು ಹೇಳಿದರೆ ಅದನ್ನು ಮಾಡಿಸ್ಕೋಬೇಕು. ಬಹಳ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಬಗ್ಗೆ. ವೀಕ್ಷಕರೇ, ಈ ದಿನ ನಮ್ಮೊಂದಿಗೆ ಡಾಕ್ಟರ್ ಶಾರದಾ ಶೆಟ್ಟಿ ಅವರಿದ್ದಾರೆ. ಋತುಬಂಧ ಅಂದರೆ ಮೆನೋಪಾಸ್ ಅಂದರೆ ಏನು, ಆ ಲಕ್ಷಣಗಳು ಏನಿರುತ್ತೆ ಮಹಿಳೆಯಲ್ಲಿ ಮೆನೋಪಾಸ್ಗೆ ಹೋದಾಗ, ಮತ್ತು ಅದನ್ನು ಯಾವ ರೀತಿ ನಾವು ತಡಿಬಹುದು ಅಥವಾ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕು ಅದನ್ನೆಲ್ಲ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಇದೊಂದು ಸಹಜ ಕ್ರಿಯೆ. ನಂಗೆ ಅನ್ಸುತ್ತೆ ಯಾರು ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಇದರಿಂದ ಏನು ಯಾತನೆ ಪಡಬಾರ್ದು ಅಂತ ಅನ್ಕೊಳ್ತೀನಿ. ಆಮೇಲೆ ಈ ಥರ ಆದಾಗ ನೀವು ಡಾಕ್ಟರ್ನ, ಯಾರೇ ಗೈನಕಾಲಜಿಸ್ಟ್ ಆಗಲಿ ಅವ್ರನ್ನ ಕನ್ಸಲ್ಟ್ ಸಹ ಮಾಡಬಹುದು. ಎವ್ರಿ ಲೇಡಿ ಶುಡ್ ವೆಲ್ಕಮ್ ದರ್ ಮೆನೋಪಾಸ್. ನನಗೆ ಮುಟ್ಟು ನಿಂತೋಯ್ತು ಅಂತ ತಲೆ ಕೆಡಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದು ಒಂದು ಸಹಜ. ಮನುಷ್ಯ ಹೆಂಗೆ ಹುಟ್ಟಿದಾನೆ, ಯಾವುದು ಅವನ ಜನ್ಮದಲ್ಲಿ ಈ ಶರೀರಕ್ಕೆ ಯಾವ ಬದಲಾವಣೆಯಿಂದ ಏನು ಆಗ್ತಾ ಇದೆ ಅದು ಆಗಲೇಬೇಕು, ಅದು ಆಗೇ ಆಗ್ತದೆ. ಅದಕ್ಕಾಗಿ ನಾವು ಯಾವ ರೀತಿಯ ಬೇಜಾರು ಅಥವಾ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಬಾರದು. ಏಕೆಂದರೆ ಇದು ಸಹಜವಾದದ್ದು, ಅದು ಸಹಜವಾಗಿ ಉಳಿಯುತ್ತದೆ. ಅದು ಒಂದನೇದು. ಎರಡನೇದೇನೆಂದರೆ, ಈ ಸಹಜವಲ್ಲದನ್ನು, ಈಗ ನಾನು ಹೇಳಿದೆ ಮುಟ್ಟು ನಿಂತ ಮೇಲೆ ಮುಟ್ಟಾಯಿತು, ಅದು ಸಹಜವಲ್ಲದು. ಅಂಥ ಸಂದರ್ಭದಲ್ಲಿ ಅವ್ರು ಖಂಡಿತವಾಗಿಯೂ ಹೋಗಿ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಮಾಡಿಕೊಳ್ಳಲೇಬೇಕು. ಮೇಡಮ್, ಈ ದಿನ ಧನ್ವಂತರಿ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗಿದ್ದು ಬಹಳ ಸವಿಸ್ತಾರವಾಗಿ, ಬಹಳ ಮುಖ್ಯ ಕಾಯಿಲೆ ಇದು. ಕಾಯಿಲೆ ಅಂದರೆ ನಾವು ಮಾನಸಿಕವಾಗಿ ಮಹಿಳೆ ಬಹಳ ಯಾತನೆ ಪಡ್ತಾಳೆ. ಅದು ಋತುಬಂಧದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇದು ನಮ್ಮ ವೀಕ್ಷಕರಿಗೆಲ್ಲ ಬಹಳ ಬಹಳ ಉತ್ತಮ ಮಾಹಿತಿಯನ್ನು ಕೊಟ್ಟಿದೆ. ಸೊ ನಾವು ಧನ್ವಂತರಿ ಪರವಾಗಿ ನಿಮಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಕ್ಕೆ ಡಾಕ್ಟರ್ ಶಶಿಕಲಾ ಅವರೇ, ನೀವು ನನ್ನನ್ನು ಈ ದಿನದ ಧನ್ವಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮೊದಲನೇದಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ಹಂಗೆ ಈ ಧನ್ವಂತರಿ ಕಾರ್ಯಕ್ರಮದವರು ಪ್ರತಿ ವಾರ ಪ್ರತಿ ತಿಂಗಳು ಇದೇ ಥರ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿ ದಾವಣಗೆರೆ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿಮ್ಮ ಈ ಧನ್ವಂತರಿ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತೀರಿ ಎಂದು ನಾನು ನಂಬಿರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂದಿನ ಈ
ದಿನದಲ್ಲಿ ನನಗೆ ಮೆನಪಾಸಲ್ ಎಂಬ ವಿಷಯ ಬಹಳ ಉತ್ತಮವಾದಂಥ ವಿಷಯ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಿಮಗೆ ಪ್ರಶ್ನೆಗಳಿದ್ದರೆ ನಮಗೆ ಬರೆಯಿರಿ. ನಾವು ನುರಿತ ವೈದ್ಯರೊಂದಿಗೆ ಮತ್ತೆ ನಿಮಗೆ ಅದಕ್ಕೆ ಸರಿಯಾದ ಸಲಹೆಗಳನ್ನು ಉತ್ತರಗಳನ್ನು ಕೊಡುತ್ತೇವೆ. ನಮ್ಮ ವಿಳಾಸ ಧನ್ವಂತರಿ, ಕೇಬಲ್ ನೆಟ್ ಸೃಷ್ಟಿ, TSM ಕಾಂಪ್ಲೆಕ್ಸ್, PJ ಬಡಾವಣೆ, 3ನೇ ಮುಖ್ಯ ರಸ್ತೆ, ದಾವಣಗೆರೆ 577002. ಮೇಡಮ್, ಇವತ್ತು ನಮ್ಮೊಂದಿಗಿದ್ದೀರಾ, ಬಹಳ ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್.